ನಮಸ್ಕಾರ ಕನ್ನಡಿಗರೇ, ನನ್ನ ಪ್ರಯಾಣ ಇವತ್ತು ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್. ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ಸಂಗೊಳ್ಳಿಯಲ್ಲಿದೆ. 19ನೇ ಶತಮಾನದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಿದ ಕರ್ನಾಟಕದ ಪ್ರಮುಖ ಯೋಧ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಈ ವಸ್ತು ಸಂಗ್ರಹಾಲಯವನ್ನು ಸಮರ್ಪಿಸಲಾಗಿದೆ. ರಾಯಣ್ಣ 1824ರ ಕಿತ್ತೂರು ದಂಗೆಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕಿತ್ತೂರಿನ ರಾಜಪ್ರಭುತ್ವದ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಯತ್ನಗಳ ವಿರುದ್ಧ ನಿಂತ ಪ್ರಮುಖ ವ್ಯಕ್ತಿಯಾಗಿದ್ದರು. ಈ ರಾಕ್ ಗಾರ್ಡನ್ ಸಂಗೊಳ್ಳಿ ರಾಯಣ್ಣನ ಜೀವನ, ಕಿತ್ತೂರು ದಂಗೆಯ ಇತಿಹಾಸ ಮತ್ತು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದ ಕಲಾಕೃತಿಗಳು, ದಾಖಲೆಗಳು ಮತ್ತು ಪ್ರದರ್ಶನಗಳನ್ನು ನೀಡುತ್ತಿದೆ. ಇದು ರಾಯಣ್ಣನ ಜೀವನ ಮತ್ತು ಸಮಯದ ಒಳನೋಟಗಳನ್ನು ಒದಗಿಸುತ್ತಿದೆ ಮತ್ತು ಅವರು ಈ ಪ್ರದೇಶದ ಸ್ವಾತಂತ್ರ್ಯಕ್ಕಾಗಿ ಬದುಕಿದ ಮತ್ತು ಹೋರಾಡಿದ ಐತಿಹಾಸಿಕ ಸಂದರ್ಭಗಳನ್ನು ನೀಡುತ್ತಾ ಬಂದಿದೆ. ಈ ವಸ್ತು ಸಂಗ್ರಹಾಲಯವು ಸ್ವಾತಂತ್ರ್ಯ ಚಳುವಳಿಗೆ ಸಂಗೊಳ್ಳಿ ರಾಯಣ್ಣನ ಕೊಡುಗೆಗಳಿಗೆ ಗೌರವವಾಗಿದೆ ಮತ್ತು ಕರ್ನಾಟಕದ ಇತಿಹಾಸ ಮತ್ತು ಭಾರತದಲ್ಲಿ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧದ ಹೋರಾಟದಲ್ಲಿ ಆಸಕ್ತಿ ಹೊಂದಿರುವವರಿಗೆ ಪ್ರಮುಖ ಹೆಗ್ಗುರುತಾಗಿದೆ. ಸಂಗೊಳ್ಳಿ ರಾಯಣ್ಣ 1798ರಲ್ಲಿ ಕಿತ್ತೂರಿನ ಸಂಗೊಳ್ಳಿಯಲ್ಲಿ ಜನಿಸಿದರು. ಅವರ ಆರಂಭಿಕ ಜೀವನವು ಅನುಭವಗಳಿಂದ ಗುರುತಿಸಲ್ಪಟ್ಟಿದೆ. ಅದು ನಂತರ ಯೋಧ ಮತ್ತು ಸ್ವಾತಂತ್ರ್ಯ ಹೋರಾಟಗಾರನಾಗಿ ಅವರ ಪಾತ್ರವನ್ನು ರೂಪಿಸುತ್ತದೆ. ವಸ್ತು ಸಂಗ್ರಹಾಲಯವು ಅವರ ಪಾಲನೆ, ಕುಟುಂಬದ ಹಿನ್ನೆಲೆ ಮತ್ತು ಆ ಕಾಲದ ಸಾಮಾಜಿಕ ರಾಜಕೀಯ ಪರಿಸರವನ್ನು ಪ್ರದರ್ಶಿಸುತ್ತಿದೆ. ರಾಯಣ್ಣನ ಜೀವನ ಆಯ್ಕೆಗಳ ಮೇಲೆ ಪ್ರಭಾವ ಬೀರಿದ ಅಂಶಗಳ ಸಮಗ್ರ ತಿಳುವಳಿಕೆಯನ್ನು ಸಂದರ್ಶಕರಿಗೆ ಒದಗಿಸುತ್ತಿದೆ. ಈ ರಾಕ್ ಗಾರ್ಡನ್ ರಾಯಣ್ಣನ ಯೋಧನ ಪರಿವರ್ತನೆ ಮತ್ತು 1824ರ ಕಿತ್ತೂರು ದಂಗೆಗೆ ಕಾರಣವಾದ ವಿವಿಧ ಘಟನೆಗಳಲ್ಲಿ ಅವನು ತೊಡಗಿಸಿಕೊಂಡಿರುವುದನ್ನು ಚಿತ್ರಿಸುತ್ತಿದೆ. ಅವರ ಜೀವನದ ಈ ಅವಧಿಯು ನಿರ್ಣಾಯಕವಾಗಿತ್ತು ಮತ್ತು ಅವರನ್ನು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಮಾರ್ಪಟ್ಟಿಸಿತ್ತು. ರಾಕ್ ಗಾರ್ಡನ್ಗೆ ಭೇಟಿ ನೀಡುವವರು ಸಂಗೊಳ್ಳಿ ರಾಯಣ್ಣನ ಜೀವನ ಪಯಣವನ್ನು ವಿವರಿಸುವ ಕಲಾಕೃತಿಗಳು, ದಾಖಲೆಗಳು ಮತ್ತು ಪ್ರದರ್ಶನಗಳನ್ನು ನೋಡಬಹುದಾಗಿದೆ. ಇವುಗಳು ಅವರ ಧೈರ್ಯ, ನಾಯಕತ್ವ ಮತ್ತು ಸ್ವಾತಂತ್ರ್ಯದ ಕಾರಣಕ್ಕಾಗಿ ಅಚಲ ಬದ್ಧತೆಯನ್ನು ಎತ್ತಿ ತೋರಿಸುತ್ತಿವೆ. ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಒಂದು ಜನಪ್ರಿಯ ಪ್ರವಾಸಿ ತಾಣವಾಗಿದ್ದು, ಚೆನ್ನಮ್ಮನ ಸಾಮ್ರಾಜ್ಯ ಮತ್ತು ಸಂಗೊಳ್ಳಿ ಜನರ ಜೀವನ ಶೈಲಿ ಸೇರಿದಂತೆ ಗ್ರಾಮೀಣ ಕರ್ನಾಟಕದ ಜೀವನ ಮತ್ತು ಸಂಸ್ಕೃತಿಯ ಒಳನೋಟವನ್ನು ನೀಡುತ್ತಿದೆ. ರಾಕ್ ಗಾರ್ಡನ್ ಚೆನ್ನಮ್ಮನ ಸಾಮ್ರಾಜ್ಯದ ಐತಿಹಾಸಿಕ ಪ್ರಾಮುಖ್ಯತೆ, ವಾಸ್ತುಶಿಲ್ಪದ ಶೈಲಿಗಳು ಮತ್ತು ಸಾಂಸ್ಕೃತಿಕ ಆಚರಣೆಗಳಂತಹ ವಿವಿಧ ಅಂಶಗಳನ್ನು ತೋರಿಸುತ್ತಾ ಬಂದಿದೆ. ಹೆಚ್ಚುವರಿಯಾಗಿ ರಾಕ್ ಗಾರ್ಡನ್ ಸಂಗೊಳ್ಳಿ ಜನರ ಗ್ರಾಮೀಣ ಜೀವನಕ್ಕೆ ಒಂದು ನೋಟವನ್ನು ನೀಡುತ್ತಿದೆ. ಅವರ ಸಾಂಪ್ರದಾಯಿಕ ಉದ್ಯೋಗಗಳು, ದೈನಂದಿನ ದಿನಚರಿ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಚಿತ್ರಿಸುತ್ತಿದೆ. ಇದು ಸಂಗೊಳ್ಳಿ ಸಮುದಾಯದ ವಿಶಿಷ್ಟ ಗುರುತನ್ನು ಎತ್ತಿ ತೋರಿಸುವ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳು, ಕೃಷಿ ಪದ್ಧತಿಗಳು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಒಳಗೊಂಡಿದೆ. ಒಟ್ಟಾರೆ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಸಂಗೊಳ್ಳಿ ರಾಯಣ್ಣನ ಪರಂಪರೆ, ಚೆನ್ನಮ್ಮನ ಸಾಮ್ರಾಜ್ಯ ಮತ್ತು ಸಂಗೊಳ್ಳಿ ಜನರ ಶ್ರೀಮಂತ ಪರಂಪರೆಯನ್ನು ಆಚರಿಸುವ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ಗೆ ವಯಸ್ಕರಿಗೆ ₹100 ಪ್ರವೇಶ ಶುಲ್ಕ ವಿಧಿಸಲಾಗಿದೆ. ಐತಿಹಾಸಿಕ ಮಹತ್ವ ಮತ್ತು ಸಂಗೊಳ್ಳಿ ರಾಯಣ್ಣನ ಗಮನಾರ್ಹ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಇದು ಒದಗಿಸುವ ಅವಕಾಶದಿಂದಾಗಿ ಈ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವುದು ಪ್ರತಿಯೊಬ್ಬರ ಜೀವಿತಾವಧಿಯಲ್ಲಿ ಅತ್ಯಗತ್ಯವಾಗಿದೆ. ಪ್ರೀತಿಯ ವೀಕ್ಷಕರೇ, ಸಂಪೂರ್ಣವಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಹೋರಾಟಗಳನ್ನು ನೆನಪಿಸಿಕೊಳ್ಳುವುದು ಬಲವಾದ ಭಾವನೆಗಳನ್ನು ಉಂಟು ಮಾಡುತ್ತದೆ. ಸ್ವಾತಂತ್ರ್ಯದ ಕಾರಣಕ್ಕಾಗಿ ಅವರ ಶೌರ್ಯ ಮತ್ತು ಸಮರ್ಪಣೆ ನಮಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ನಮ್ಮ ಸ್ವಾತಂತ್ರ್ಯದ ಮೌಲ್ಯವನ್ನು ನಮಗೆ ನೆನಪಿಸುತ್ತದೆ. ಅವರ ಕಥೆಗಳು ಧೈರ್ಯ, ಸಂಕಲ್ಪ ಮತ್ತು ತ್ಯಾಗದ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ನಮಸ್ಕಾರ.